ಹಲೋ ಫ್ರೆಂಡ್ಸ್, ನಾನೀಗ ಮೆಂತ್ಯ ಸೊಪ್ಪು ಹೆಂಗೆ ಮಾಡಬೇಕನ್ನೋದು ತೋರಿಸಿಕೊಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಹಾಕಲು ಈರುಳ್ಳಿ, ಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿ ಕುಟ್ಟಾಣಿಯಲ್ಲಿ ಜಜ್ಜಿಟ್ಕೊಂಡಿದ್ದೀನಿ. ಹಾಗೂ ಹೆಸರುಬೇಳೆ ಒಂದು 15-20 ನಿಮಿಷ ನೆನೆಸಿದರೆ ಸಾಕು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಹೇಗೆ ಮಾಡಬೇಕನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕಬೇಕು. ಮೆಂತ್ಯ ಸೊಪ್ಪು ಮತ್ತು ಕಡಲೆ ಸೊಪ್ಪು. ಇದು ಕಡಲೆ ಸೊಪ್ಪು, ಕಡಲೆ ಗಿಡ ಬರುತ್ತಲ್ಲ, ಅದು ಎಳೆ ಇದ್ದಾಗಲೇ ಚೂಟಿ ತೆಗೆದಿರೋದು. ಇದು ಈ ದಿನದಲ್ಲಿ ಮಾತ್ರ ಸಿಗುತ್ತದೆ. 1 ತಿಂಗಳು 1.5 ತಿಂಗಳು ಅಷ್ಟೇ ಸಿಗುತ್ತೆ. ಇದು ನಾನು ಹೇಗೆ ಮಾಡಬೇಕನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ಮೆಂತ್ಯ ಸೊಪ್ಪು ಆಗೋ ತನಕ ಇದನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಯಾಕೆಂದರೆ ಮಣ್ಣದೆಲ್ಲ ಇದ್ದರೆ ಇದರಲ್ಲಿ ಕ್ಲೀನಾಗಿ ಕೆಳಗಡೆ ಹೋಗುತ್ತೆ. ನಾವು ಕ್ಲೀನಾಗಿ ತೊಳೆದು ತೆಗೆದುಕೊಳ್ಬೇಕು ಸೊಪ್ಪು. ಎಣ್ಣೆ ಕಾದಿದೆ ಫ್ರೆಂಡ್ಸ್. ಈಗ ಅರ್ಧ ಈರುಳ್ಳಿ ನಾನು ಕಡಲೆ ಸೊಪ್ಪಿಗಾಗಿ ಇಟ್ಟಿದ್ದೀನಿ. ಅರ್ಧ ಈರುಳ್ಳಿ ಮೆಂತ್ಯ ಸೊಪ್ಪಲ್ಲಿ ಮಾಡಲಿಕ್ಕೆ ಹಾಕಿದ್ದೀನಿ. ಫ್ರೆಂಡ್ಸ್, 2 ನಿಮಿಷ ಆಗಿದೆ. ಈರುಳ್ಳಿ ಎಣ್ಣೆಯಲ್ಲಿ ಬೆಂದಿದೆ. ಈಗ ನಾವು ಹಸಿಮೆಣಸಿನಕಾಯಿ ಇದರಲ್ಲಿ ಹಾಕ್ಕೊಂಡು ನೋಡಿ, ಅದು ಕೂಡ ಎಣ್ಣೆಯಲ್ಲಿ ಬಾಡಬೇಕು. ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪಿನಲ್ಲಿ ಉಪ್ಪು ಈಗ ಹಾಕಿದರೆ ಈರುಳ್ಳಿ ಕೂಡ ಅದರಲ್ಲಿ ಚೆನ್ನಾಗಿ ಬೇಗ ಬೆಂದು ಬರುತ್ತೆ. ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಇದು ನೋಡಿ, ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ. ಇದರಲ್ಲಿ ನಾನೀಗ ಬೆಳ್ಳುಳ್ಳಿಯನ್ನು ಜಜ್ಕೊಂಡಿದ್ದೀನಲ್ಲ ಕುಟ್ಟಾಣಿಯಲ್ಲಿ, ಅದು ಬೆಳ್ಳುಳ್ಳಿ ನಾವು ಕಡಲೆ ಸೊಪ್ಪಿಗೆ ಬಳಸೋದಿಲ್ಲ, ಮೆಂತ್ಯ ಸೊಪ್ಪಿಗೆ ಮಾತ್ರ ಬಳಸ್ತಾ ಇದ್ದೀನಿ. ಅರಿಶಿನ ಪುಡಿ ಕೂಡ ಹಾಕಬೇಕು. ಅರಿಶಿನ ಪುಡಿ ಹಾಕಿದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ. ನಾನೀಗ ಸಣ್ಣದಾಗಿ ಕೊಯ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಇದು ಕೂಡ ಇದರಲ್ಲಿ 2 ನಿಮಿಷ ಬೆಂದಬೇಕು. ಈಗ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಈಗ ನಾವು ಸೊಪ್ಪು ಹಾಕೊಳ್ಳೋಣ, ಮೆಂತ್ಯ ಸೊಪ್ಪು. ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಹೆಂಗೆ ಈಗ ಅದು ಬೆಂದು ಹೋಗಿದೆ. ಈಗ ಇದರಲ್ಲಿ ನಾವು ಹೆಸರುಬೇಳೆಯನ್ನು ನೀರಲ್ಲಿ ನೆನೆಸಿಟ್ಟಿದ್ವಲ್ಲ, ಅದು ಹೆಸರುಬೇಳೆ ಇದರಲ್ಲಿ ಹಾಕಬೇಕು. ಅದೇನು ಒಂದು 15 ನಿಮಿಷ ನೆನೆದ್ರೆ ಸಾಕು. ತೊಗರಿಬೇಳೆನೂ ಹಾಕ್ತಾರೆ. ತೊಗರಿಬೇಳೆ ಹಾಕಿದರೆ ಅದು 3-4 ಗಂಟೆ ನೆನೆಬೇಕು. ಹೆಸರುಬೇಳೆ ಒಂದು 15-20 ನಿಮಿಷದಲ್ಲಿ ಚೆನ್ನಾಗಿ ನೆನೆದು ಬರುತ್ತೆ. ಈಗ ಇದನ್ನು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಮೇಲೆ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಇದು ಈಗ ರೆಡಿಯಾಗಿದೆ. ಈಗ ನಾನು ಕಡಲೆ ಸೊಪ್ಪು ಹೇಗೆ ಮಾಡಬೇಕನ್ನೋದು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಕಡಲೆ ಸೊಪ್ಪು ಈಗ ನಾನು ತೊಳೆದು ತೆಗೆದುಕೊಂಡಿದ್ದೀನಿ. ಹಾಗೂ ಕಾಯಲು ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆಯಲ್ಲಿ ನಾವೀಗ ಈರುಳ್ಳಿಯನ್ನು ಹಾಕೋಣ. ಇದು ಕೂಡ ಒಂದು 2 ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಕರಗಬೇಕು.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಚಪಾತಿ ಹಾಗೂ ರೊಟ್ಟಿ ಎರಡರ ಜೊತೆಗೂ ಇದನ್ನು ನಾವು ತಿನ್ಬೋದು. ನೋಡಿ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ. ಇದು ಒಂದು ಮೆಂತ್ಯ ಸೊಪ್ಪು, ಇದು ಕಡಲೆ ಪಲ್ಯ ಅಂತಾರೆ, ಕಡಲೆ ಗಿಡದ ಸೊಪ್ಪು.